ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆ ಎಲ್ಲರೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ನಾವಿವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂದರೆ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ. ಬ್ರ್ಯಾಂಡ್ ನ್ಯೂ ಹಿಮಾಲಯನ್ 452 ಟೆಸ್ಟ್ ಡ್ರೈವ್ ಮಾಡೋಣ. ಏನಿದ್ರು ಶೋರೂಮ್ ಹತ್ರ ಸಿಗೋಣ. ಹಲೋ ಗೈಸ್, ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡುವುದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಆ್ಯಕ್ಚುಲಿ ಗಾಡಿನ ಟೆಸ್ಟ್ ಡ್ರೈವ್ ಗಾಡಿ ಬಂದಿಲ್ಲ. ಇಲ್ಲೊಂದು ಕಾಜಾ ಬ್ರೌನ್ ಸೇಮ್ ಕಲರೇ ನಮ್ಗೆ ಇವಾಗ ಟೆಸ್ಟ್ ಡ್ರೈವ್ ಕೊಡೋದು. ಇದರಲ್ಲಿ ಡಿಸ್ಪ್ಲೇ ಎಲ್ಲ ಚೆಕ್ ಮಾಡೋಣ. ಒಂಚೂರು ಹಿಂದಕ್ಕೆ ಬಿಟ್ಕೊಳ್ಳೋಣ. ಸಿಕ್ಕಾಪಟ್ಟೆ ವೆಯ್ಟ್ ಅನ್ನಿಸ್ತಾ ಇದೆ ಗುರು. ನೋಡಿ, ಟೆಸ್ಟ್ ಡ್ರೈವ್ ಗಾಡಿ ಬಂತು, ಅದರಲ್ಲಿ ಮಾತಾಡೋಣ. ಹಾಂ, ಭಗವಾನ್. ಓಕೆ, ಥ್ಯಾಂಕ್ ಯು ಬ್ರದರ್. ಜೈ ಶ್ರೀರಾಮ್. ಹಿಮಾಲಯನ್ ಸಿಕ್ಕಾಪಟ್ಟೆ ಕಟ್ಟಿಂಗ್ ಇದೆ ಗುರು. ಅಂದರೆ ಈಸಿಯಾಗಿ ಕಟ್ ಮಾಡ್ಬೋದು. ಕಟ್ಟಿಂಗ್ ರೇಡಿಯಸ್ ತುಂಬ ಇದೆ. ಇನ್ನೂ ಹೊಸ್ದಾಗಿ ಅನ್ನಿಸ್ತಾ ಇದೆ. ಚೆನ್ನಾಗಿದೆ. ಸೌಂಡ್ ಚೆನ್ನಾಗಿದೆ ಗುರು. ಸೂಪರ್. ಏನೋ ನನಗೆ ಒಂಚೂರು ಹ್ಯಾಂಡಲ್ ಡೌನ್ ಅನ್ನಿಸ್ತಾ ಇದೆ. ಬಟ್ ಕಂಪ್ಲೀಟಾಗಿ ಡಿಜಿಟಲ್ ಆ್ಯನಲಾಗ್ ಕೊಟ್ಟಿರೋದ್ರಿಂದ ಇದು ರಾಯಲ್ ಎನ್ಫೀಲ್ಡ್ ಅಂತ ನಂಬೋಕ್ಕೆ ಚೂರು ಟೈಮ್ ಹಿಡಿಯುತ್ತೆ, ಸೀರಿಯಸ್ಲಿ ಹೇಳಬೇಕು ಅಂದರೆ. ಗುರು ಪರ್ಫಾರ್ಮೆನ್ಸ್ ಓಕೆ, ಬಟ್ ಹ್ಯಾಂಡ್ಲಿಂಗ್ ಪೊಸಿಷನ್ನು ಕಂಪೇರ್ ಟು BMW ನನಗೆ ಯಾಕೋ BMW ಬೆಸ್ಟ್ ಅಂತ ಅನ್ನಿಸ್ತಾ ಇದೆ ಗುರು, ಹೇಳಬೇಕು ಅಂದರೆ. ತುಂಬ ಬಟ್ ಇದೆ, ಪವರ್ ಇದೆ. ಓಕೆ ಓಕೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫಸ್ಟ್ ಇಂಪ್ರೆಷನ್ನು. ಬಟ್ ಹ್ಯಾಂಡ್ಲಿಂಗ್ ಪೊಸಿಷನ್ನ ನನಗೆ ಯಾಕೋ ಇಷ್ಟ ಆಗಿಲ್ಲ. ಇದು ಬ್ರೇಕಿಂಗ್ ಕಂಟ್ರೋಲ್ ಆಗಿರಲಿ, ಇಲ್ಲ ಫ್ರಂಟ್ ಚೆನ್ನಾಗಿದೆ, ಬ್ಯಾಕ್ ಇಲ್ಲ. ನನಗೆ ಯಾಕೋ ಬ್ಯಾಕ್ ಬ್ರೇಕ್ ಹಿಡಿತಾ ಇದೆಯಾ ಇಲ್ಲೋ ಅಂತ ಡೌಟ್ ಇದೆ. ನೋಡ್ಬೋದು ನೀವು. ಆ್ಯಕ್ಚುಲಿ ಇಲ್ಲೊಂದು ಸೆನ್ಸರ್ ಇದೆ, ಅದು ನೋಡಿ ಕಾಣಿಸ್ತಾ ಇದೆ. ಕಂಪ್ಲೀಟಾಗಿ ಡಾರ್ಕ್ ಆಯಿತು. ನಿಮ್ಗೆ ಆ್ಯಕ್ಚುಲಿ ಗಾಡಿ ನಿಲ್ಲಿಸ್ಬಿಟ್ಟು ಒಂದ್ಸಲಿ ಓವರಾಲ್ ಲುಕ್ ತೋರಿಸ್ಬಿಡ್ತೇನೆ. ಡೇ ಟೈಮು ಆ್ಯಕ್ಚುಲಿ ಫುಲ್ ವೈಟ್ ಇರುತ್ತೆ ಆ್ಯನಲಾಗು. ನೋಡಿ ಚೇಂಜ್ ಆಯ್ತು ನೋಡಿ ಆಟೋಮೆಟಿಕ್ಲಿ. ಇವಾಗ ಬಿಸಿಲು ಬಂದ ತಕ್ಷಣ ಹಂಗೆ ಚೇಂಜ್ ಆಗುತ್ತೆ. ಅದು ಆಟೋ ಇಟ್ಕೊಂಡಿದ್ರೆ ಆ ಥರ. ನಿಮ್ಗೆ ಓವರಾಲ್ ಬೈಕ್ ತೋರಿಸ್ಬಿಡ್ತೀನಿ ನಾನು ನಿಲ್ಲಿಸ್ಬಿಟ್ಟು. ಇದು ಫ್ರಂಟ್ ಸಸ್ಪೆನ್ಷನ್ ಬಂದ್ಬಿಟ್ಟು ಅಡ್ಜಸ್ಟಬಲ್ ಇಲ್ಲ. ಬ್ಯಾಕ್ ಸಸ್ಪೆನ್ಷನ್ನು ಮ್ಯಾನ್ಯುವಲ್ ಅಡ್ಜಸ್ಟ್ಮೆಂಟ್. ಈ ಸ್ಟ್ಯಾಂಡ್ ಕೂಡ ನನಗೆ ಇಷ್ಟ ಆಗಿಲ್ಲ ಗುರು. ಓವರಾಲ್ ಲುಕ್ ನೋಡ್ಬೋದು ನೀವು. ಹಿಂದ್ಗಡೆ ಟೈಲ್ ಲ್ಯಾಂಪ್ ಇಲ್ಲ, ಇಂಡಿಕೇಟರ್ಸ್ಗೆ ಟೈಲ್ ಲ್ಯಾಂಪ್ ಕೊಟ್ಬಿಟ್ಟಿದ್ದಾರೆ. ಅದೊಂದು ನ್ಯೂ ವರ್ಷನ್ ಅಂತ ಹೇಳ್ಬೋದು. ನಮಗೆ ಟೈರ್ಸ್ ಆಗಿರಲಿ ಚೆನ್ನಾಗಿದ್ದಾವೆ. ಸಿಯೇಟ್ ಟೈರ್ಸ್ ಕೊಟ್ಟಿದ್ದಾರೆ ಇದಕ್ಕೆ. ಬ್ಯಾಂಬೋ ಬ್ರೇಕಿಂಗ್ ಸಿಸ್ಟಮ್ಮು ಕಂಪ್ಲೀಟಾಗಿ ನೋಡ್ಬೋದು ನೀವು. LED ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರಂಟಿಂದ. ಏನಪ್ಪ ಅಂದರೆ ನಮ್ಮ ರಾಯಲ್ ಎನ್ಫೀಲ್ಡ್ ಫಸ್ಟ್ ಬೈಕು ನಾವು ಲಿಕ್ವಿಡ್ ಕೂಲ್ಡ್ ಇಂಜನ್. ಆ್ಯಕ್ಚುಲಿ ಇದರ ಸಿ ಸಿ ಬಂದುಬಿಟ್ಟು 452 cc,
ಲಿಕ್ವಿಡ್ ಕೂಲ್ಡ್ ಇಂಜನ್ನು. ರಾಯಲ್ ಎನ್ಫೀಲ್ಡ್ ಹಿಸ್ಟ್ರಿಯಲ್ಲೇ ಫಸ್ಟ್ ಬೈಕ್ ಇದು ಲಿಕ್ವಿಡ್ ಕೂಲ್ಡ್ ಇಂಜನಲ್ಲಿ ಬರ್ತಾ ಇರೋದು. ಒಂದು ಒಳ್ಳೆಯ ಡಿಸಿಷನ್ ತೊಗೊಂಡಿದ್ದಾರೆ ಲಿಕ್ವಿಡ್ ಕೂಲ್ಡ್ ಇಂಜನ್ ತಂದು. ಅದಲ್ಲದೆ ಆ್ಯಕ್ಚುಲಿ ಇಂಜನ್ಗೆ ಒಂದು ಹೆಸರಿಟ್ಟಿದ್ದಾರೆ, ಶರ್ಪ ಅಂತ ಹೇಳ್ಬಿಟ್ಟು. ಹಿಮಾಲಯಸಲ್ಲಿ ಜೀವನ ಮಾಡ್ತಾ ಇರೋ ಒಂದು ಟ್ರೈಬಲ್ಲು ಅವರ ಹೆಸರಂತೆ ಇದು. ನಾನು ಸರ್ಚ್ ಮಾಡಿರೋ ಪ್ರಕಾರ ಗೊತ್ತಿರೋದು. ನಿಮಗೆ ಫ್ರಂಟು ಅಪ್ಸೈಡ್ ಡೌನ್ ಫಾಕ್ಸು 43 mm ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬ ಇರುತ್ತೆ ನಿಮಗೆ ಫ್ರಂಟಲ್ಲಿ. ಅದಲ್ಲದೆ ಆ್ಯಕ್ಚುಲಿ ಫ್ರಂಟಲ್ಲಿ ನಿಮಗೆ ಅಂದರೆ ಫ್ರಂಟು ಚಾಕ್ ಅಬ್ಸರ್ವ್ ಡ್ಯಾಮೇಜ್ ಆಗದಿರೋ ಫ್ರಂಟು ಸೇಫ್ಟಿ ಗಾರ್ಡ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಹಿಮಾಲಯನ್ ಅಂತ ಹಾಕಿದಾರಲ್ಲ, ಅದು ಆ್ಯಕ್ಚುಲಿ ಸೇಫ್ಟಿ ಗಾರ್ಡ್, ಅದು ಆ್ಯಕ್ಚುಲಿ ಫೈಬರ್ದು. ಚೆನ್ನಾಗಿದೆ, ಅದೊಂದು ಒಳ್ಳೆ ವಿಷಯ. ಈ ಇಂಜನ್ಗೆ ಕೂಲಿಂಗ್ ಸಿಸ್ಟಮ್ ಏನಿದೆ, ಇದು ರೇಡಿಯೇಟರು, ಇದು ಫ್ರಂಟಲ್ಲಿ ನಿಮ್ಗೆ ನೋಡ್ಬೋದು ನೀವು, ಇದು ರೇಡಿಯೇಟ್ರ್. ಇದು ನಿಮಗೆ ಆ್ಯಕ್ಚುಲಿ ಒಂದು ಫೈಬರ್ದು ರೇಡಿಯೇಟರ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಶೋರೂಮ್ ಕಡೆಯಿಂದನೇ, ಅದೊಂದು ಒಳ್ಳೆಯ ವಿಷಯ. ಚೆನ್ನಾಗಿದೆ ಕ್ವಾಲಿಟಿ. ನಿಮಗೇನು ಅಷ್ಟೇನು ಡಿಫ್ರೆನ್ಸ್ ಅಂದರೆ ಜಾಸ್ತಿ ಏನು ಸ್ಟಿಫ್ನೆಸ್ ಇಲ್ಲ, ಬಟ್ ಓಕೆ, ಸೇಫ್ಟಿ ಕೊಟ್ಟಿದ್ದಾರೆ. ನಿಮ್ಗೆ ಬೇಕು ಅಂದರೆ ಮೆಟಲ್ದು ಹಾಕ್ಸ್ಕೋಬೋದು. ಅದು ನಿಮಗೆ ಫ್ರಂಟಿಂದ LED ಕೊಡ್ತಾರೆ, ಇಂಡಿಕೇಟ್ರು LED ಫುಲ್ ಕಂಪ್ಲೀಟಾಗಿ, ಏನು ಆ್ಯಲುಜಿನ್ ಏನು ಕೊಟ್ಟಿಲ್ಲ ಈ ಸಲ. ಚೆನ್ನಾಗಿದೆ ಲುಕ್, ನೋಡ್ಬೋದು ನೀವು. ಫ್ರಂಟಿಂದ ಇವಾಗ ಪಾರ್ಕಿಂಗ್ ಲೈಟ್ ಕೂಡ ಕಂಪ್ಲೀಟ್ ಇನ್ಬಿಲ್ಟ್ ಕೊಟ್ಟಿದ್ದಾರೆ, ನಿಮ್ಗೆ ಎಕ್ಸ್ಟ್ರಾ ಏನು ಹಾಕ್ಸಂಗೆ ಇಲ್ಲ. ಲುಕ್ ವೈಸ್ ಬಂದಾಗ ಸೂಪರಾಗಿ ಕಾಣಿಸಿದೆ ಫ್ರಂಟಿಂದ, ನೋಡ್ಬೋದು ನೀವು. ಹಿಂದ್ಗಡೆಯಿಂದ ನೋಡಿದ್ರೆ ನಾವು ಇದು ರಾಯಲ್ ಎನ್ಫೀಲ್ಡ್ ಗಾಡಿನ ಅಂತ ಒಂದು ಸೆಕೆಂಡ್ ಯೋಚನೆ ಮಾಡಬೇಕು. ಯಾಕಂದರೆ ಟೈಲಾಮ್ ತೆಗೆದುಬಿಟ್ಟು ಇಂಡಿಕೇಟ್ರಲ್ಲಿ ಮರ್ಜ್ ಮಾಡಿಬಿಟ್ಟಿದ್ರೆ ನೋಡ್ಬೋದು ನೀವು. ಇಂಡಿಕೇಟರ್ ಸಪ್ರೇಟು, ಟೈಲಾಮ್ ಸಪ್ರೇಟು ಅಲ್ಲೇ ಬರುತ್ತೆ, ನೋಡ್ಬೋದು. ಹಿಂದ್ಗಡೆಯಿಂದ ಲುಕ್ಕೇ ಸೂಪರಾಗಿ ಕಾಣಿಸುತ್ತೆ. ನಾನಂತೂ ಫಸ್ಟ್ ಇಂಪ್ರೆಷನ್ ಸೂಪರು. ಅದಲ್ಲದೆ ನೋಡಿ, ನಿಮಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಫ್ಯೂಲ್ ಟ್ಯಾಂಕ್ ಕಡೆಯಿಂದ ನೋಡಿದ್ರೆ ನೀವು ಇದು ಕಡೆಯಿಂದ ಟೈಗರ್ ಕಾಣಿಸುತ್ತಪ್ಪ, ನನಗಂತೂ ಹಂಗೆ ಅನಿಸ್ತಾ ಇದೆ. ಇರಲಿ, ಚೆನ್ನಾಗಿದೆ. ಟ್ಯಾಂಕು ಕೆಪಾಸಿಟಿ ಬಂದುಬಿಟ್ಟು ನಮಗೆ ಫ್ಯೂಲ್ ಟ್ಯಾಂಕು 17 ಲೀಟರ್ಸ್. ಅದು ಒಳ್ಳೆಯ ವಿಷಯ ನಿಜವಾಗ್ಲೂ, ಲಾಂಗ್ ರೈಡ್ ಮಾಡೋಕ್ಕಂತೂ. ಅಡ್ವೆಂಚರ್ ಗಾಡಿ ಅಂದ್ರೇ ಒಂದು ಲುಕ್ಕೇ ಬೇರೆ. ಆ್ಯಕ್ಚುಲಿ ತುಂಬ ಬೆಂಡಾಗುತ್ತೆ ಬೈಕು, ಅದೊಂದು ಚೂರು ನನಗೆ ಇಷ್ಟ ಆಗಿಲ್ಲ. ಸ್ಟ್ಯಾಂಡ್ ಕೂಡ ಇಷ್ಟ ಆಗಿಲ್ಲ. ಆ್ಯಕ್ಚುಲಿ ಸ್ಟ್ಯಾಂಡ್ ತುಂಬ ಬೆಂಡಿದೆ, ಮೇ ಬಿ ಸ್ಟ್ಯಾಂಡಿಂದನೇ ಗಾಡಿ ತುಂಬ ಬೆಂಡಾಗುತ್ತೆ, ಅದೊಂದು ಇಷ್ಟ ಆಗಿಲ್ಲ. ಅದು ಬಿಟ್ಟರೆ ನಾವು ಕಾಲಿಟ್ಟಾಗ ಎಷ್ಟು ಕಂಫರ್ಟ್ ಇದೆ ಅಂದರೆ ಫುಟ್ಪೆಕ್ಸು ಆ್ಯಕ್ಚುಲಿ ಸಿಕ್ಕರೆ ನನ್ನ ಗಾಡಿಗೂ ಹಾಕ್ಸ್ಕೋಬೇಕು ಅಂತ ಅನ್ನಿಸ್ತು, ಅಷ್ಟು ಬಿಡ್ತಿದೆ. ಆ ಕಂಫರ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಫುಟ್ಪೆಕ್ಸ್ ಅಂತೂ. ಬ್ಯಾಕ್ ಸೈಡಿಂದ ಚಾಕ್ ಅಬ್ಸರ್ವ್ ಕೂಡ ಕಂಪ್ಲೀಟಾಗಿ ಮ್ಯಾನ್ಯುವಲಿ ಅಡ್ಜಸ್ಟಬಲು, ಸ್ಟಿಫ್ನೆಸ್ ಚೇಂಜ್ ಮಾಡ್ಬೋದು. ಅದು ಬಿಟ್ಟರೆ ಇನ್ನು ಸೈಲೆನ್ಸರ್ ಬಗ್ಗೆ ಮಾತಾಡೋದಾದರೆ ನೋಡಿಬಿಡಿ ಒಂದ್ಸಲಿ, ನಿಮಗೆ ಆ್ಯಕ್ಚುಲಿ ಸೌಂಡ್ ಕೇಳಿಸ್ಬಿಡ್ತೀನಿ. ತುಂಬ ಚೆನ್ನಾಗಿದೆ ಸೌಂಡ್, ನನಗೆ ತುಂಬ ಇಷ್ಟ ಆಯಿತು. ನಮಗೆ ಈ ಬೈಕ್ ಬಂದುಬಿಟ್ಟು 5 ಕಲರ್ಸಲ್ಲಿ ಅವೈಲೇಬಲ್ ಇದೆ. ಈ ಕಲರ್ ಬಂದುಬಿಟ್ಟು ಕಾಜಾ ಬ್ರೌನ್, ನಾವು ಆಲ್ರೆಡಿ ಟೆಸ್ಟ್ ಡ್ರೈವ್ ಮಾಡಿರೋ ಗಾಡಿ. ಇದು ಬಂದುಬಿಟ್ಟು ಕಾಮೆಟ್ ವೈಟ್ ಅಂತೆ. ಅದಾದರೆ ನೆಕ್ಸ್ಟ್ ಬಂದುಬಿಟ್ಟು ಸೆಲ್ಟಾ ಹಿಮಾಲಯನ್ ಸಾಲ್ಟ್ ಅಂತೆ. ಇದು ಯಾವ ಕಲರ್ ನನಗೂ ಅರ್ಥ ಆಗಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಸೆಲ್ಟಾ ಪರ್ಪಲ್ ಬ್ಲೂ, ನನ್ನ ಫೇವ್ರೆಟ್ ಕಲರ್ ಹ್ಯಾಂಡ್ಲೆ ಬ್ಲ್ಯಾಕ್. 5 ಕಲರ್ಸು ಟೋಟಲ್ಲು. ನನಗೆ ಈ ಫುಟ್ಪೆಕ್ಸು ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆಗ್ತೀಯಾ ರೈಡಿಂಗ್ ಮೋಡ್ಸು, ಪರ್ಫಾರ್ಮೆನ್ಸು, ABS ಆನ್ ಇರುತ್ತೆ, ರೇರ್ ABS ಆಫ್ ಇರುತ್ತೆ, ಮತ್ತು ಈಕೋ ABS ಆನ್ ಇರುತ್ತೆ. ಮತ್ತು ಇದರಲ್ಲೇನು ಕಾಣಿಸ್ತಾ ಇಲ್ಲ ಅಷ್ಟೇ. 4 ಇದೆ ಮೋಡ್ಸು. ಸೌಂಡ್ ನೀವು ಕೇಳ್ಬೋದು. ABS ಆನಲ್ಲಿದೆ ಇವಾಗ. $55 ಅಷ್ಟೇ. ಫಸ್ಟ್ ಗೇರಲ್ಲಿ 55 ಹೋಗುತ್ತೆ. ಈ ರಾಯಲ್ ಎನ್ಫೀಲ್ಡ್ ಇದೆ ಆಯ್ತಲ್ಲ, ರೈಸ್ ಮಾಡೋಷ್ಟಲ್ಲಿ ಮಿರರ್ ಬಂದ್ಬಿಟ್ಟಿದೆ ಈಚೆಗೆ. ನಮ್ಮ ಟಿಪಿಕಲ್ ಕನ್ನಡಿಗ ಅವ್ರು ಹೇಳ್ತಾ ಇರ್ತಾರೆ ಅವಾಗ ದಡ ಅನ್ನತ್ತೆ ರಾಯಲ್ ಎನ್ಫೀಲ್ಡ್ ಅಂತ. ಇವೆಲ್ಲ ಪ್ರೂವ್ ಮಾಡ್ತವೆ ಸೀರಿಯಸ್ಲಿ ಹೇಳಬೇಕು ಅಂದರೆ. ನೋಡಿ ಎಕ್ಸಲೇಟ್ ಜೋರಾಗಿ ಎಷ್ಟು ಲೂಸ್ ಆಗಿಬಿಟ್ಟಿದೆ ಮಿರರ್. ಆ್ಯಕ್ಚುಲಿ ನಮ್ಮ ಫಸ್ಟ್ ಕ್ರಶ್ ಅನ್ಕೊಳ್ಳಿ ರಾಯಲ್ ಎನ್ಫೀಲ್ಡ್ ಬೈಕ್ಸ್. ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಬೈಕು. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ನಾನು ಮತ್ತೆ ಮಾತಾಡ್ತೀನಿ ಹೆಂಗೆ ಏನು ಅಂತ. ಶೋರೂಮ್ ಹತ್ರಕ್ಕೆ ಬಂದ್ವಿ ನಾವು.
ನೋಡಿ ಅನಲಾಗ್ ಕಂಪ್ಲೀಟಾಗಿ ಬ್ಲಾಕ್ ಆಯ್ತು. ಇವಾಗ ಆಟೋಮೆಟಿಕ್ಕಿಗೆ ಚೇಂಜ್ ಆಗಿಬಿಡುತ್ತೆ. ನೋಡಿ ವೈಟ್ ಆಯ್ತು ಇವಾಗ. ಏಯ್ ಈ ಸ್ಟ್ಯಾಂಡೇ ನನಗೆ ಇಷ್ಟ ಆಗಿಲ್ಲ ಬರೋ, ಎಲ್ಲಿಗಿರೋ ಇದು. ನಮ್ಮ GS ನೋಡು, ಮತ್ತೆ ಎರಡು ಗಾಡಿ ಪಕ್ಕದಲ್ಲಿ ನಿಂತರೆ ಹೆಂಗೆ ಕಾಣಿಸುತ್ತೆ ಅಂತ ನಿಮ್ಮ ಫ್ರೆಂಡಿಂದ ತೋರಿಸ್ಬಿಡ್ತೀನಿ. ನಾನು ಆ್ಯಕ್ಚುಲಿ ತುಂಬ ರಿಗ್ರೆಟಾಗಿ ಫೀಲ್ ಆಗ್ತಾ ಇದ್ದೆ. ಅಂದರೆ ದುಡುಕ್ಬಿಟ್ನ ನಮ್ಮ ಬೈಕ್ ತೊಗೊಂಡು ಇದಕ್ಕಿಂತ ಚೆನ್ನಾಗಿದೆಯೇನೋ ರಾಯಲ್ ಎನ್ಫೀಲ್ಡು, ಹಿಮಾಲಯನೋ ಅಂತ. ಸೀರಿಯಸ್ಲಿ ಎಷ್ಟು ಸಲ ಅಂದ್ಕೊಂಡಿದ್ದೀನಿ ಗೊತ್ತಾ ರಿಲೀಸ್ ಮೇಲೆ. ಆ ಫಸ್ಟ್ ಲುಕ್ ಈಚೆ ಬಂದಾಗಿಂದನೂ ನನಗೆ ಆ ಫೀಲಿಂಗ್ ಆದರೆ ತುಂಬ ಇತ್ತು ನನಗೆ. ಕಂಪ್ಲೀಟಾಗಿ ನನಗೆ ಇವತ್ತು ಟೆಸ್ಟ್ ಡ್ರೈವ್ ಮಾಡಿದಾಗಿಂದ ಕಂಪ್ಲೀಟಾಗಿ ಅದು ಔಟ್ ಆಫ್ ಹೋಗ್ಬಿಡ್ತು ನನಗೆ ಆ್ಯಕ್ಚುಲಿ ಆ ಮೈಂಡ್ ಸೆಟ್ಟು. ಐ ಆಮ್ ಹ್ಯಾಪಿ ವಿತ್ ಮೈ ಬೈಕ್ ಆ್ಯಕ್ಚುಲಿ. ಅಂದರೆ ಚೆನ್ನಾಗಿದೆ, ಪರ್ಫಾಮೆನ್ಸು ಆಗಿರಲಿ, ಇಲ್ಲ ಅದ್ರ ಪವರ್ ಆಗಿರಲಿ, 40 bhp ಪವರು, 40 Nm ಟಾರ್ಕ್ ಇದ್ರೂ ಕೂಡ ಅಷ್ಟೇನು ಜಾಸ್ತಿ ಪವರ್ ಇದೆ ಅಂತ ನನಗೆ ಅನಿಸಿಲ್ಲ. ಮೇ ಬಿ ಸ್ಪೀಡಲ್ಲಿ ಸಿಗ್ಬೋದು ನಿಮಗೆ 40 bhp ಪವರು, ಬಟ್ ಸ್ಟಾರ್ಟಿಂಗಲ್ಲಂತೂ ನಿಮಗೆ ನನ್ನ ಗಾಡಿಗಿನ್ನ ಏನೋ ಕಮ್ಮಿ ಪವರು ಅಂತ ಅಲೀನಿಯನ್ಸ್ ಅನಿಸುತ್ತೆ ಆ್ಯಕ್ಚುಲಿ. ಆ ಮೂಮೆಂಟು ಸ್ಟಾರ್ಟಿಂಗ್ ಮೂವ್ ಮಾಡಿದಾಗ ನನಗೆ ಅಷ್ಟು ಪವರ್ ಏನು ಅನಿಸಿಲ್ಲ ಗಾಡಿ. ಅದೇ ನಿಮಗೆ KTM ಅಡ್ವೆಂಚರ್ 390 ಓಡಿಸಿದ್ರೆ ಆ ಫೀಲೇ ಬೇರೆ ಆ್ಯಕ್ಚುಲಿ. ಫಸ್ಟ್ ಗೇರಲ್ಲಿ ಮೂವ್ ಮಾಡಬೇಕಾದ್ರೆ ಅದೇ ಫೀಲು ಆ್ಯಕ್ಚುಲಿ ನಮಗೆ ಒಂದು 80% ನಿಮಗೆ 310 GSL ಸಿಗುತ್ತೆ ಫಸ್ಟ್ ಗೇರಲ್ಲಿ ಮೂವ್ ಮಾಡಬೇಕಾದ್ರೆ. ಬಟ್ ನನಗೆ 40 bhp ಇದಕ್ಕಿಂತ ಅರೌಂಡು ನನಗೆ 6 bhp ಜಾಸ್ತಿ ಪವರು ನಮ್ಮ GSಗಿನ್ನ ಹಿಮಾಲಯನ್ನು. ಆದರೂ ನನಗೆ ಆ ಪವರು ಸ್ಟಾರ್ಟಿಂಗ್ ಫಸ್ಟ್ ಗೇರಲ್ಲಿ ಸಿಗಲಿಲ್ಲ. ಅದು ಬಿಟ್ಟರೆ ಗಾಡಿ ಸೀಟು ಹೈಟು ಚೆನ್ನಾಗಿದೆ, ಸೀಟ್ ಕಂಫರ್ಟು. ವೆಯ್ಟ್ ಅಂತೂ ನೀವು ಆ್ಯಕ್ಚುಲಿ ಗಾಡಿ ಹತ್ತಬೇಕಾದ್ರೆ ತುಂಬ ವೆಯ್ಟ್ ಫೀಲ್ ಆಗ್ತೀರಾ. ಮೇ ಬಿ ನಿಮಗೆ ಯಾರಾದರೂ ಓಡಿಸಿದ್ರೆ ಗೊತ್ತಾಗಿರುತ್ತೆ, ಇಲ್ಲ ಅಂದರೆ ನೀವು ಒಂದ್ಸರಿ ಓಡಿಸಿ ನೋಡಿ, ತುಂಬ ವೆಯ್ಟ್ ಅಂತ ಫೀಲ್ ಆಗುತ್ತೆ. ಆ್ಯಕ್ಚುಲಿ ಅದ್ರ ವೆಯ್ಟ್ ಬಂದುಬಿಟ್ಟು 196 kgs ಬೈಕ್ ವೆಯ್ಟು. ನಮ್ಮ ಗಾಡಿ ವೆಯ್ಟ್ ಬಂದುಬಿಟ್ಟು 175 kgs. ಬಟ್ 20 kg ಡಿಫ್ರೆನ್ಸ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ 20 kgs ನಾವು ಪುಲ್ ಮಾಡಬೇಕಾದ್ರೆ ಫೀಲ್ ಆಗ್ತೀವಿ ನಾವು ಗಾಡಿಯನ್ನು. ಅಂದರೆ ನಾವು ಗಾಡಿ ಮೇಲೆ ಕೂತಾಗ ಗಾಡಿನ ಪುಲ್ ಮಾಡಿ ನಾವು ಗಾಡಿನ ಸ್ಟ್ರೈಟ್ ನಿಲ್ಲಿಸ್ಬೇಕಾದ್ರೇ ಫೀಲ್ ಆಗ್ತೀವಿ ಆ 20 kgs ವೆಯ್ಟ್ನ ಕಂಪೇರ್ಡ್ ಟು BMW 310 GS. ನನಗಂತೂ ಪರ್ಫಾಮೆನ್ಸ್ ಮೇ ಬಿ ಸ್ಪೀಡಲ್ಲಿದ್ದಾಗ, ಇಲ್ಲ ನಮಗೆ ಆ ಟೆರೆನ್ಸ್ ರೋಡುಗಳಲ್ಲಿ ಆ ಟಾರ್ಕು ಪ್ಲಸ್ ಪವರ್ ಗೊತ್ತಾಗ್ಬೋದೇ ಹೊರತು ಸ್ಪೀಡಲ್ಲಿ ನಮ್ಮ ಫಸ್ಟ್ ಗೇರಲ್ಲಂತೂ ನನಗೆ 1% ಕೂಡ ಸಿಕ್ಕಲಿಲ್ಲ ಕಂಪೇರ್ಡ್ ಟು BMW. ಸೇಮ್ ಇದೆ. ಇನ್ನು ನನಗೆ ನಮ್ಮ BMW ಬೆಟರ್ ಅಂತ ನನ್ನ ಫೀಲಿಂಗ್ ಆ್ಯಕ್ಚುಲಿ. ಇದು ನನ್ನ ಫಸ್ಟ್ ಒಪಿನಿಯನ್ನು. ನಿಜವಾಗ್ಲೂ ಐ ಆಮ್ ಹ್ಯಾಪಿ ವಿತ್ ಮೈ ಬೈಕ್ ರೈಟ್ ನೌ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ 3 ವೀಡಿಯೋಸ್ನ ಮಿಸ್ ಮಾಡದೆ ನೋಡೋದಕ್ಕೆ ಅಷ್ಟೇ. Thank you so much. Thank you for watching. Bye bye. Have a good day.